ಅದೊಂದು ಕಡೆ ಪೆಟ್ರೋಲ್ ಬಂಕ್ಗೆ ಸಾಗಣೆ ಮಾಡಲಾಗ್ತಾ ಇದ್ದ CNG ಗ್ಯಾಸ್ ಸೋರಿಕೆಯ ಆತಂಕ. ಇಡೀ ಮಳೆಯಿಂದ ಆಗ್ತಾ ಇರುವ ಅವಾಂತರಗಳು ಒಂದು ಕಡೆ ಆದರೆ ಅದರ ಅಡ್ಡ ಪರಿಣಾಮ ಅನ್ನೋ ರೀತಿಯಲ್ಲಿ ಆಗ್ತಿರುವ ದುರಂತಗಳ ಸರಮಾಲೆ. ಬಂಟ್ವಾಳ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 23ರ ಬಳಿಯ ಕೊಪ್ಪದಲ್ಲಿ ನಡೆದಿರುವ ಘಟನೆ. CNG ಗ್ಯಾಸ್ ತುಂಬಿದ್ದ ಲಾರಿಯಲ್ಲಿ ಅನಿಲ ಸೋರಿಕೆಯಾಗಿದೆ. ಮಂಗಳೂರು ಬೆಳ್ತಂಗಡಿ ಪೆಟ್ರೋಲ್ ಬಂಕ್ಗೆ ಬರ್ತಾ ಇತ್ತು ಲಾರಿ. ಬಟ್ಟೆಯಲ್ಲಿ ಮುಚ್ಚಿ ಸೋರಿಕೆಯನ್ನು ತಡೆಯೋಕೆ ಚಾಲಕ ಯತ್ನಿಸಿದ್ದಾರೆ. CNG ಗ್ಯಾಸ್ ಲೀಕ್ ಆಗಿದೆ. CNG ಗ್ಯಾಸ್ ಲೀಕ್ ಆಗಿದೆ. ಲೀಕಾ ಏನಾಗಲ್ಲ. ಅದಂಗೆ ಆಯ್ತು ಸರ್, ನಾನು ಕಾಲ್ ಹಾಕಿವಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಪೆಟ್ರೋಲ್ ಬಂಕ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದ್ದ, ಪೆಟ್ರೋಲ್ ಅಲ್ಲ ಇನ್ಫ್ಯಾಕ್ಟ್ ಬಂಕ್ಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದ್ದ CNG ಗ್ಯಾಸ್ ರಸ್ತೆ ಮಧ್ಯದಲ್ಲಿಯೇ ಸೋರಿಕೆ ಆಗ್ತಾ ಇದೆ. ಬಟ್ಟೆಯಿಂದ ಅದನ್ನು ತಡೆ ಹಿಡಿಯೋ ಪ್ರಯತ್ನ ಮಾಡ್ತಿದ್ದಾರೆ ಚಾಲಕರು. ರಸ್ತೆಯಲ್ಲಿ ಹೋಗ್ತಿದ್ದ ಮತ್ತೊಬ್ಬ ಪ್ರಯಾಣಿಕ ಅದನ್ನು ವಿಡಿಯೋ ಮಾಡಿದ್ದಾರೆ. ಏನು ಡೇಂಜರ್ ಇಲ್ವಾ ಅಂತ ಹೇಳಿ ಕೇಳ್ತಿದ್ದಾರೆ. ಆತಂಕ ಅಂತೂ ಇದ್ದೇ ಇರುತ್ತೆ. ಇದು ಕೇವಲ ಕರಾವಳಿ ಮಲೆನಾಡು ಮಾತ್ರವಲ್ಲ, ರಾಜ್ಯದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ. ಅದರಲ್ಲೂ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಂತೂ ಪ್ರತಿ ಬಾರಿ ಮಹಾರಾಷ್ಟ್ರದಲ್ಲಿ ಮಳೆ ಆದಾಗಲೂ ಕೂಡ ಇಲ್ಲೆಲ್ಲ ನೆರೆ ಹಾವಳಿ. ಬೆಳಗಾವಿಯಲ್ಲಿ ಆಲ್ರೆಡಿ ಮಳೆ ಆಗ್ತಿದೆ, ಅದರ ಜೊತೆಯಲ್ಲಿ ಪಕ್ಕದ ರಾಜ್ಯದಿಂದ ಯಥೇಚ್ಛ ಪ್ರಮಾಣದಲ್ಲಿ ಬರ್ತಿರುವ ನೆರೆ. ಬೆಳಗಾವಿಯಲ್ಲಿ ವರುಣನ ಆರ್ಭಟಕ್ಕೆ ಮೊದಲ ಬಲಿಯಾಗಿ ಹೋಗಿದೆ. ಮನೆಯ ಗೋಡೆ ಕುಸಿದು ರಾಜಾರಾಮ್ ಅನ್ನೋರು ಸಾವನ್ನಪ್ಪಿದ್ದಾರೆ. ನಿಪ್ಪಾಣಿಯ ಜತ್ರಾಟವೇಸ್ನ ಗ್ರಾಮ, ಆ ಗ್ರಾಮದಲ್ಲಿರ್ತಕ್ಕಂಥ ತಿರುಪತಿ ರಾಜಾರಾಮ್ ವಾಟಕರ್ 50 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಸಂಜು, ಹೇಗಾಯ್ತು ಈ ಅವಘಡ? ಮನೆ ಕುಸಿದು ಬಿದ್ದಂಗೆ ಕಾಣ್ತಾ ಇದೆ ದೃಶ್ಯದಲ್ಲಿ. ಎಕ್ಸಾಕ್ಟ್ಲಿ ಏನಾಯ್ತು ಅಲ್ಲಿ ಅಂತ? ಬಹುಶಃ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ತಿರುಪತಿ ರಾಜಾರಾಮ್ ಅನ್ನೋ ವ್ಯಕ್ತಿ 50 ವರ್ಷದಾತ. ಬೆಳಗಾವಿಯಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯ ಪರಿಣಾಮವಾಗಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. 50 ವರ್ಷದ ತಿರುಪತಿ ರಾಜಾರಾಮ್ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆ ಮೂಲಕ ಬೆಳಗಾವಿಯಲ್ಲೂ ಕೂಡ ವರುಣನ ಆರ್ಭಟ ಯಥೇಚ್ಛವಾಗಿದ್ದು ಅಡ್ಡ ಪರಿಣಾಮಗಳು ಜನರ ಜೀವನದ ಮೇಲೆ ನೇರವಾಗಿ ಬೀರಲಿಕ್ಕೆ ಪ್ರಾರಂಭ ಆಗಿದೆ. ಮತ್ತೊಂದು ಕಡೆ ಪಶ್ಚಿಮ ಘಟ್ಟದ ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಡಿನ ನಡುವೆ ವೀರಾವೇಶದಿಂದ ಹರಿಯೋ ಭದ್ರೆ ನದಿ, ಅದರ ವಿಹಂಗಮ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಪ್ರಕೃತಿಯ ನಡುವೆಯೇ ಹರಿತಾ ಇರುವ ದೃಶ್ಯ. ಹೆಬ್ಬಾಳ ಸೇತುವೆಯಲ್ಲಿ ತುಂಬಿ ಹರಿತಾ ಇರುವ ಭದ್ರೆಯ ಹಾಕಿದೆ ಅಂತ ಹೇಳಿ ಇಲ್ಲೇ ನಡೆದ ದುರಂತದಲ್ಲಿ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅರ್ಜುನ್ ಈಗಲೂ ಕೂಡ ಆತ ಬದುಕುಳಿದಿರಬಹುದು ಅನ್ನೋ ವಿಶ್ವಾಸದೊಂದಿಗೆ ಆತನನ್ನ ಬದುಕಿ ಉಳಿಸುವ ಕಾರ್ಯಕ್ಕೆ ಅವಿರತ ಪ್ರಯತ್ನ ರಕ್ಷಣಾ ತಂಡದಿಂದ ಮಾಡಲಾಗ್ತಾ ಇದೆ. ಹಂತ ಹಂತವಾಗಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ವರುಣನ ಆರ್ಭಟ ದಿನೇ ದಿನೇ ಹೆಚ್ಚಾಗ್ತಾ ಸಾಗ್ತಾ ಇದೆ. ಕರಾವಳಿ ಆಯಿತು, ಹಾಗೆ ಮಲೆನಾಡು ಭಾಗ ಆಯಿತು, ರಾಜ್ಯದ ಉತ್ತರ ಭಾಗ ಆಯಿತು, ಇದೀಗ ಹಳೆ ಮೈಸೂರು ಸರ್. ಅದರಲ್ಲೂ ಮಂಡ್ಯ ವ್ಯಾಪ್ತಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಕಾವೇರಿ ನದಿ ಪಾತ್ರದಲ್ಲಿ ಅನಾಹುತದ ಬಳಿಕವೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅನ್ನೋ ಆರೋಪ. ಉಕ್ಕಿ ಹರಿತಾ ಇರುವ ಕಾವೇರಿ ನದಿಯಲ್ಲೇ ಭಕ್ತರು ಸ್ನಾನ ಮಾಡ್ತಿದ್ದಾರೆ. ಕುಟುಂಬದೊಂದಿಗೆ ನೀರಿಗಿಳಿದಿದ್ದಾರೆ ಪ್ರವಾಸಿಗರು. ದೇವಿಯ ದರ್ಶನಕ್ಕೂ ಮುನ್ನ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಭಕ್ತರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಎಂಥದ್ದೇ ನುರಿತ ಈಜುಗಾರರಾದರೂ ಕೂಡ ಈ ಮಳೆಗಾಲದಲ್ಲಿ ನದಿಯ ಸೆಳವು ಯಾವ ರೀತಿ ಇರುತ್ತೆ ಅಂತಂದರೆ ಈಜು ಬಲ್ಲವರಿಗೂ ಕೂಡ ಅದರಿಂದ ತಪ್ಪಿಸ್ಕೊಂಡು ಆಚೆ ಬರಲಿಕ್ಕೆ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಕುಟುಂಬ ಸಮೇತರಾಗಿ ದೇವಿ ದರ್ಶನಕ್ಕೆ ಹೋದವರು ನದಿಯಲ್ಲಿ ಇಳಿದು ಸ್ನಾನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ತಕ್ಷಣಕ್ಕೆ ಸ್ನಾನಘಟ್ಟಕ್ಕೆ ಹೋಗೋದು, ಕಾವೇರಿ ನದಿಯಲ್ಲಿ ಇಳಿಯೋದು ಇದನ್ನು ನಿರ್ಬಂಧಿಸಬೇಕು ಅನ್ನೋ ಆಗ್ರಹ ಕೂಡ ಕೇಳೋಕೆ ಸಿಗ್ತಾ ಇದೆ.
ಇನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬಳಿಕ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತಿದೆ. ಮಂಡ್ಯ ಜಿಲ್ಲಾಡಳಿತದಿಂದ ಕ್ರಮಕ್ಕೆ ಮುಂದಾಗಲಾಗಿದೆ. ಕಾವೇರಿ ನದಿಯಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದ್ದ ಒಂದಷ್ಟು ದೃಶ್ಯಗಳ ಸಮೇತ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಇದೀಗ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಬಳಿ ಸ್ನಾನಕ್ಕೆ ತಡೆಯನ್ನ ಒಡ್ಡಲಾಗಿದೆ. ನಮ್ಮ ಪ್ರತಿನಿಧಿ ಆನಂದ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸೋಣ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಬಳಿ ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದ್ರು ಕೂಡ ಭಕ್ತರು ಸ್ನಾನವನ್ನ ಮಾಡ್ತಾ ಇದ್ರು. ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಮುಂದಾದಂಥ ಸಂದರ್ಭದಲ್ಲಿ ಇದೀಗ ಏನೋ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಏನೋ ಸ್ಥಳಕ್ಕೆ ಪೊಲೀಸರು ಬಂದು ಇಲ್ಲಿ ನದಿಗಿಳಿದಿದ್ದ ಭಕ್ತರನ್ನ ಹೊರಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಭಕ್ತರು ಬಂದು ಸ್ನಾನವನ್ನ ಮಾಡ್ತಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರು ರಭಸವಾಗಿ ಹರಿತಾ ಇರುವಂತಹ ನದಿಗೆ ಇಳಿದು ಸ್ನಾನವನ್ನ ಮಾಡ್ತಾ ಇರುವಂಥದ್ದು. ಕುಟುಂಬ ಸಮೇತ ಏನು ಇಲ್ಲಿ ನದಿಗಿಳಿದು ಆಟ ಆಡ್ತಾ ಇರುವಂಥ ದೃಶ್ಯಗಳು ಕಂಡು ಬಂತು. ಆ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕ್ಯಾಮ್ರಾ ಯಾವಾಗ ಇಲ್ಲಿ ಕಾಣ್ತೋ ಆದ ನಂತರ ಇಲ್ಲಿ ಮೊದಲಿಗೆ ಸಿಬ್ಬಂದಿಗಳು ಅಂದರೆ ನಿಮಿಷಾಂಬ ದೇವಾಲಯದ ಸಿಬ್ಬಂದಿಗಳು ಅಲರ್ಟ್ ಆದರು. ನಂತರ ಪೊಲೀಸರಿಗೆ ಮಾಹಿತಿ ನೀಡಿದರು. ಸದ್ಯ ಪೊಲೀಸರು ಈಗ ಸ್ಥಳಕ್ಕೆ ಬಂದು ನದಿಗಿಳಿದಿದ್ದಂಥ ಜನರನ್ನು ಹೊರಗೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ KRS ಡ್ಯಾಮ್ನಿಂದ 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗಿದೆ. ನಿನ್ನೆಯಿಂದ 25,000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇತ್ತು. ಆದರೆ ಹೊರ ಹರಿವಿನ ಪ್ರಮಾಣ ಇದೀಗ ಹೆಚ್ಚಾಗಿರುವಂಥದ್ದು. ಒಳ ಹರಿವು ಹೆಚ್ಚಾದಂತೆ ಹೊರ ಹರಿವಿನೂ ಕೂಡ ಏನು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹೆಚ್ಚಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಈ ನದಿಯಲ್ಲಿ ಏನು ನೀರು ಕಾಣಿಸ್ತಾ ಇದೆ ಆ ನೀರಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗ್ತದೆ. ಆಗ ಏನು ಪ್ರವಾಹ ಭೀತಿ ಸಾಕಷ್ಟು ಕಡೆ ಉಂಟಾಗ್ತದೆ. ಸದ್ಯ ಇಲ್ಲಿ ಏನು ನದಿಗಿಳಿದು ಸ್ನಾನ ಮಾಡಿಸ್ತಿದ್ದಂಥ ಜನರನ್ನು ಹಾಗೂ ಭಕ್ತರನ್ನು ಪೊಲೀಸರು ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿಗೆ ವರದಿ ಮಾಡೋದಕ್ಕೆ ಬಂತು ಆ ನಂತರ ಏನು ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಇಷ್ಟು ಹೊತ್ತು ಸಾಕಷ್ಟು ಜನರು ಭಕ್ತರು ಸ್ನಾನಕ್ಕೆ ಇಳಿದಿದ್ರು. ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಅಲ್ಲಿ ಅನಾಹುತ ಸಂಭವಿಸೋದು ಫಿಕ್ಸ್ ಆಗ್ತಿತ್ತು. ಮತ್ತೊಂದು ಕಡೆ ನೆನೆಯಷ್ಟೇ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಏನೋ ಯುವಕನೊಬ್ಬ ಕೊಚ್ಚಿ ಹೋಗಿದ್ದ. ಅಷ್ಟಾದರೂ ಕೂಡ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿರಲಿಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಗೆ ಮುಂದಾಯಿತು ಆ ಬಳಿಕ ಎಚ್ಚೆತ್ಕೊಂಡಿರುವಂಥದ್ದು. ತಕ್ಷಣ ಎಚ್ಚೆತ್ಕೊಂಡಿರುವಂಥ ಅಧಿಕಾರಿಗಳು ಹಾಗೂ ಪೊಲೀಸರು ಭಕ್ತರನ್ನ ನದಿಯಿಂದ ಹೊರಗಡೆ ಕಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದು ಈ ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಿವೆ, ಜೊತೆಗೆ ಧಾರ್ಮಿಕ ಕೇಂದ್ರಗಳಿವೆ ಅಲ್ಲೆಲ್ಲ ಹಾಕಬೇಕು. ಜೊತೆಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನದಿಗೆ ಯಾರು ಕೂಡ ಇಳಿದಂಗೆ ನೋಡ್ಕೋಬೇಕು ಅಂತ ಹೇಳಿ ಈ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮತ್ತೊಂದು ಕಡೆ ಮಳೆ ಬಂದರೆ ರೈತರ ಮೊಗದಲ್ಲಿ ಸಂತೋಷ, ಮಂದಹಾಸ ಮೂಡಬೇಕು. ಆದರೆ ವಿಜಯಪುರದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಕಾಲುವೆಗಳನ್ನು ನಿರ್ಮಾಣ ಮಾಡದೇ ಇರೋದ್ರಿಂದಾಗಿ ರೈತರ ಜಮೀನಿಗೆಲ್ಲ ನದಿ ನೀರು, ಮಳೆ ನೀರು ನುಗ್ಗಿಬಿಟ್ಟಿದೆ. ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗ್ರಾಮದ ನಾಗಯ್ಯ ಹಿರೇಮಠನವರ ಜಮೀನಿಗೆ ನೀರು ನುಗ್ಗಿದೆಯಂತೆ. ಮೊದಲೇ ಬರಗಾಲದಿಂದ ಬಸವಳಿದಿದ್ರು ರೈತರು. ಈ ಬೀಳ್ತಿರೋ ಮಳೆಯಿಂದ ಬದುಕನ್ನು ಹಸನು ಮಾಡ್ಕೊಳ್ಳೋಣ ಅಂತ ಹೇಳಿ ಸಂತಸದಿಂದಿದ್ರೆ ಸರಿಸುಮಾರು 8 ಎಕರೆ ಜಮೀನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು ರೈತ. ಆದರೆ ಇದ್ದಕ್ಕಿದ್ದ ಹಾಗೆ ನೀರು ನುಗ್ಗಿರೋದ್ರಿಂದ ಬೆಳೆ ಬೆಳೆಯೋಕೆ ಆಗಲ್ಲ ಅಂತ ಹೇಳಿ ರೈತ ಕಣ್ಣೀರು ಹಾಕ್ತಾ ಇದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ಕೂಡ ಆಗ್ರಹಿಸ್ತಿದ್ದಾರೆ. ರೈತರಿಗೆ ಅನುಕೂಲ ಆಗತ್ತೆ ಮಾಡ್ತಾರೆ. ಇದು ನಮ್ಗೆ ಮುಳ್ಳಾಗ್ಬಿಟ್ಟೈತಿ. ಯಾವ ರೀತಿ ಮುಳ್ಳಾಗೈತೆ ಅಂದ್ರೆ ಇವ್ರದ ಒಂದು 4-5 ಎಕರೆ ಜಮೀನು ಇರ್ತೈತಿ. ಅದೇ ಜಮೀನ್ದಾಗ ನಾವು